ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಜಟಾಪಟಿ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ಜಾತಿ ಗಣತಿ ಭವಿಷ್ಯ ನಿರ್ಧಾರ ಆಗುತ್ತೆ. ನಿನ್ನೆ ನ್ಯಾಯಾಧೀಶರು ವಾದ ಮತ್ತು ಪ್ರತಿವಾದವನ್ನ ಆಲಿಸಿದ್ರು. ಹಾಗಾದ್ರೆ ಈ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಬ್ರೇಕ್ ಹಾಕಲಾಗುತ್ತಾ, ಅಂದ್ರೆ ಮಧ್ಯಂತರ ತಡೆ ಒಡ್ಡಲಾಗುತ್ತಾ ಅಥವಾ ಸುಸೂತ್ರವಾಗಿ ನಡೆಯುತ್ತಾ? ರಾಜಕೀಯ ಉದ್ದೇಶದ ಗಣತಿ ಅಂತ ಅರ್ಜಿದಾರರ ಪರ ವಕೀಲರು ವಾದ ಮಾಡಿದ್ರು. PILಗಳು ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಸಲ್ಲಿಕೆಯಾಗಿದ್ವು. ಒಕ್ಕಲಿಗರ ಒಕ್ಕೂಟದಿಂದ ಮತ್ತು ವೀರಶೈವ ಲಿಂಗಾಯತ ಆ ಸಮುದಾಯದ ಕಡೆಯಿಂದ ಮತ್ತು ಸಾರ್ವಜನಿಕರು ಕೂಡ ಅರ್ಜಿಗಳನ್ನು ಸಲ್ಲಿಸಿದ್ರು, ಅಂದ್ರೆ ಅಲ್ಲಿ ರಿಟರ್ನ್ ಹಾಕಿದ್ರು. ಈಗ ಕೆಲವೇ ಕ್ಷಣಗಳಲ್ಲಿ ಭವಿಷ್ಯ ಗೊತ್ತಾಗುತ್ತೆ. ಅರ್ಜಿದಾರರ ಪರ ವಕೀಲರು ಹೇಳಿದ್ರು, ಇದು ಜಾತಿ ಗಣತಿ ಅಲ್ಲ, ಅಂದ್ರೆ ಜಾತಿ ಗಣತಿ ಮಾಡ್ತಿದ್ದಾರೆ ಸರ್ಕಾರ ಅಂತ ಅರ್ಜಿದಾರ ಪರ ವಕೀಲರು ಹೇಳಿದ್ರು. ಸರ್ಕಾರಿ ಪರ ವಕೀಲರು ಹೇಳಿದ್ದು, ಇದು ಜಾತಿ ಗಣತಿ ಅಲ್ಲ, ಕೇವಲ ಸರ್ವೆ, ಇದು ಸಮೀಕ್ಷೆ, ಇದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳಿದ್ರು. ಈಗ ಜಾತಿ ಗಣತಿ ಮಾಡಬೇಕಾ ಅಥವಾ ಬೇಡವಾ ಅನ್ನುವಂತಹ ನಿರ್ಧಾರ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಬಹುಶಃ ನಮಗನ್ನಿಸ್ತಾ ಇದೆ ಹೈಕೋರ್ಟ್ ಇಲ್ಲಿ ಮಧ್ಯಪ್ರವೇಶ ಮಾಡಲಿಕ್ಕಿಲ್ಲ ಅಂತ. ಯಾಕಂದ್ರೆ ಈ ಹಿಂದಿನ ಕೆಲವೊಂದಿಷ್ಟು ಇದೇ ರೀತಿಯ ಕೇಸಸ್ಗಳ ಬಗ್ಗೆ ನಾವು ನೋಡೋದಾದ್ರೆ, ಅಂದರೆ ಸರ್ಕಾರ ಏನಾದರೂ ಈ ಸರ್ವೆ ಮಾಡಲಿಕ್ಕೆ ಮುಂದಾದ ಸಂದರ್ಭದಲ್ಲಿ ಬ್ರೇಕ್ ಹಾಕಿದಂತಹ ಅಥವಾ ಮಧ್ಯಂತರ ತಡೆಯನ್ನು ಒಡೆದಂತಹ ಉದಾಹರಣೆಗಳು ಬಹಳ ಕಡಿಮೆ ಇದೆ. ಹಾಗಾಗಿನೇ ರಾಜ್ಯ ಸರ್ಕಾರಕ್ಕೆ ಇಲ್ಲಿ ಗ್ರೀನ್ ಸಿಗ್ನಲ್ನ ಕೊಡಬಹುದು. ಆಲ್ರೆಡಿ ಶುರು ಮಾಡಿದ್ದಾರೆ, ನಿನ್ನೆಯಿಂದ ಮನೆ ಮನೆಗೆ ಹೋಗ್ತಾ ಇದ್ದಾರೆ ಆಲ್ರೆಡಿ ಸಿಬ್ಬಂದಿ. ನ್ಯಾಯಾಧೀಶರು ಕೇಳಿದ್ರು, ಅವರ ಒಂದು ವಾದ ಏನಿದೆ ಅಲ್ವಾ, ಅದು ಊರ್ಜಿತನ ಅಂಥೇಳಿ, ಅದರಲ್ಲಿ ಹುರುಳಿದೆ ಅಲ್ವಾ ಅಂತ ಕೇಳಿದ್ರು. ರಾಜಕೀಯ ಉದ್ದೇಶಕ್ಕೋಸ್ಕರ ಮಾಡ್ತಿರುವಂಥ ಗಣತಿ ಅಂಥೇಳಿ ಈಗ ಅರ್ಜಿದಾರರ ಪರ ವಕೀಲರು ವಾದವನ್ನು ಮಂಡಿಸಿದ್ರು. ಹಾಗಾಗಿನೇ ಬಹಳ ಕುತೂಹಲ ಇದೆ, ಹೈಕೋರ್ಟ್ ಯಾವ ತೀರ್ಪನ್ನು ನೀಡುತ್ತೆ ಅಂಥೇಳಿ. ಇನ್ನು ರಾಜ್ಯ ಸರ್ಕಾರದ ಪರವಾಗಿ ಮತ್ತು ಹಿಂದುಳಿದ ವರ್ಗಗಳ ಆಯೋಗದ ಪರವಾಗಿ ಕೂಡ ವಾದವನ್ನು ಮಾಡಲಾಗಿತ್ತು. ಅಲ್ಲಿ ಅವರು ಹೇಳಿದ್ದು ಬಹಳ ಸ್ಪಷ್ಟವಾಗಿ, ಇದು ಜಾತಿಯ ಗಣತಿ ಅಲ್ಲ ಅಂಥೇಳಿ. ಹಾಗಾಗಿನೇ ಈಗ ಬರುವಂತಹ ತೀರ್ಪು ಸರ್ಕಾರಕ್ಕೆ ಚಾಟಿ ಬೀಸುತ್ತಾ ಅಥವಾ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅಂಥೇಳಿ. ಈಗಾಗಲೇ ಮಧುಸೂದನ್ ನಾಯಕರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕೋರ್ಟ್ ಅಥವಾ ಇಲ್ಲಿ ನ್ಯಾಯಾಲಯಗಳು ಈ ಹಿಂದೆ ಮಧ್ಯ ಪ್ರವೇಶ ಮಾಡುವಂತಹ ಕೆಲಸ ಯಾವತ್ತೂ ಕೂಡ ಆಗಿಲ್ಲ. ಹಾಗಾಗಿನೇ ಇದು ರಾಜಕೀಯ ಉದ್ದೇಶಕ್ಕೋಸ್ಕರ ಮಾಡ್ತಿರುವಂಥ ಸರ್ವೆ ಅಲ್ಲ. ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಪ್ರಗತಿಯನ್ನು ಅಳೆದು ತೂಗಿ ಅದಾದ ಮೇಲೆ ಆ ಸಮುದಾಯಗಳಿಗೆ ನ್ಯಾಯ ಕೊಡಿಸುವಂಥ ಒಂದು ಕೆಲಸವನ್ನು ಮಾಡುತ್ತೆ ಸರ್ಕಾರ ಅಂತೇಳಿ ಅವರು ಕೂಡ ಹೇಳಿದರು. ಹಾಗಾಗಿನೇ ಈಗ ಯಾವ ತೀರ್ಪು ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ಬಹಳ ಕುತೂಹಲ ಇದೆ ಹೈಕೋರ್ಟ್ ತೀರ್ಪಿನ ಮೇಲೆ. ಈಗ ನಿನ್ನೆ ಅವರು ಪ್ರಶ್ನೆ ಮಾಡಿದ್ರು ನ್ಯಾಯಾಧೀಶರು, ಸರ್ವೆಯನ್ನು ಮುಂದೂಡಬಹುದಾ ಅಂಥೇಳಿ. ಅರ್ಜಿದಾರರ ಪರ ಪ್ರಭುಲಿಂಗ ನಾವದಗಿ ಅವರ ವಾದ, ಈಗೇನು ಅರ್ಜಿದ PIL ಸಲ್ಲಿಕೆಯಾಗಿದೆ, ಡಿಜಿಟಲ್ ಆ್ಯಪ್ ಮೂಲಕವೂ ಸರ್ವೆ ನಡೆಸಲಾಗ್ತಾ ಇದೆ. ಅರ್ಜಿದಾರ ಪರ ಪ್ರಭುಲಿಂಗ ನಾವದಗಿ ಅವರು ವಾದ ಮಂಡಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಏನು ಆಧಾರ್ ಕಾರ್ಡನ್ನು ಕೂಡ ಬಳಕೆ ಮಾಡ್ತಿದ್ದಾರೆ, ಜಿಯೋ ಟ್ಯಾಗಿಂಗ್ ಮಾಡ್ತಾ ಇದ್ದಾರೆ, ಇದು ಕಾನೂನು ವಿರುದ್ಧವಾಗಿದೆ. ಈ ರೀತಿ ವಾದವನ್ನು ನಿನ್ನೆ ಆಲ್ರೆಡಿ ಮಂಡಿಸಿದ್ರು. ಈಗ ಮತ್ತೆ ವಾದ ಮುಂದುವರೆದಿದೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗ ನಿನ್ನೆ ನ್ಯಾಯಾಧೀಶರು ಕೇಳಿದ್ರು ಸರ್ವೆಯನ್ನ ಮುಂದೂಡಬಹುದಾ ಅಂಥೇಳಿ, ಅದರ ಜೊತೆಗೆ ಇದರಲ್ಲಿ ಹುರುಳಿರಬಹುದು ಅಂಥೇಳಿ ಅವರೇ ಹೇಳಿದ್ರು. ಹಾಗಾಗಿ ಈಗಲೇ ನಾವು ಯಾವ ನಿರ್ಧಾರಕ್ಕೂ ಬರೋಕ್ಕಾಗೋದಿಲ್ವಾ ಅಂತ ಸಾಧ್ಯತೆಗಳನ್ನ ನೋಡೋದಾದ್ರೆ ತೀರ್ಪು ಯಾವ ತರ ಬರಬಹುದು? ಪ್ರಭು, ಜಾತಿ ಗಣತಿ ಈಗಾಗಲೇ ನಿನ್ನೆಯಿಂದ ಪ್ರಾರಂಭ ಆಗಿದೆ. ನಿನ್ನೆ ಸುಮಾರು 10,000 ಜನರ ಒಂದು ಸಮೀಕ್ಷೆಯನ್ನ ಮಾಡಲಾಗಿದೆ. ಇದರ ಮಾಹಿತಿಗಳು ಕೂಡ ಸಿಕ್ಕಿದೆ. ಯಾಕಂದ್ರೆ ಸುಮಾರು 2 ಲಕ್ಷ ಸಿಬ್ಬಂದಿಗಳು ಈ ಒಂದು ಸರ್ವೆ ಕಾರ್ಯದಲ್ಲಿದ್ದಾರೆ. ಸೊ ಮತ್ತೊಂದು ಕಡೆ ಈಗ ನ್ಯಾಯಾಲಯದಲ್ಲೂ ಕೂಡ ಇದರ ವಿಚಾರಣೆ ನಡೀತಾ ಇದೆ. ಇವತ್ತು ಅಂತಿಮವಾಗಿ ಒಂದು ನಿರ್ಧಾರ ಹೊರಬೀಳ್ಬೇಕಾಗಿದೆ. ಕುತೂಹಲ ಕೂಡ ಇದೆ, ಏನಾಗಬಹುದು, ಏನು ನಿರ್ದೇಶನ ಅಲ್ಲಿಂದ ಬರಬಹುದು ಅಂತ ಹೇಳಿ. ಯಾಕೆಂದ್ರೆ ಮುಂದೂಡಿಕೆಯನ್ನ ಮಾಡಬೇಕು, ಇದರಲ್ಲಿ ಸಾಕಷ್ಟು ಗೊಂದಲಗಳಿದೆ ಅನ್ನುವಂತ
ನಿಟ್ಟಿನಲ್ಲಿ ಬ್ರಾಹ್ಮಣ ಮಹಾಸಭಾ ಹಾಗೆ ಒಕ್ಕಲಿಗ ಸಮುದಾಯ ನ್ಯಾಯಾಲಯದ ಮೆಟ್ಟಿಲನ್ನ ಹೇರಿದ್ವು. ಹಾಗಾಗಿ ನಿನ್ನೆ ಕೂಡ ವಿಚಾರಣೆ ನಡೆದಿತ್ತು, ಇವತ್ತಿಗೆ ಮುಂದೂಡಿಕೆ ಮಾಡಲಾಗಿತ್ತು. ಇದೀಗ ವಿಚಾರಣೆಯ ನಂತರ ಯಾವ ನಿರ್ದೇಶನ ಹೊರಗೆ ಬರುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಒಂದು ವೇಳೆ ಏನಾದ್ರೂ ನ್ಯಾಯಾಲಯದಿಂದ ಸರ್ವೆ ಮುಂದೂಡಿಕೆ ಮಾಡಿ ಅನ್ನುವಂತಹ ನಿರ್ದೇಶನ ಬಂದಿದ್ದೇ ಆದ್ರೆ ಆಗ ಅನಿವಾರ್ಯವಾಗಿ ವಿಸ್ತರಣೆ ಮಾಡ್ಬೇಕಾಗತ್ತೆ ಅಥವಾ ಮುಂದೂಡಿಕೆಯನ್ನ ಮಾಡ್ಬೇಕಾಗತ್ತೆ. ಜೊತೆಗೆ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೂ ಕೂಡ ಅವಕಾಶಗಳಿದೆ. ಮತ್ತೊಂದು ಕಡೆ ಅವೈಜ್ಞಾನಿಕವಾಗಿದೆ, ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂಥದ್ದೇನಾದ್ರೂ ಬಂದಿದ್ದೇ ಆದ್ರೆ ಆಗ್ಲೂ ಕೂಡ ಸರ್ಕಾರ ಗಮನವನ್ನ ಹರಿಸ್ಬೇಕಾಗತ್ತೆ. ಹಾಗಾಗಿ ನ್ಯಾಯಾಲಯ ಏನು ನಿರ್ದೇಶನವನ್ನ ಕೊಡುತ್ತೆ ಅದರ ಕಡೆ ಎಲ್ಲರ ದೃಷ್ಟಿ ಕೂಡ ನೆಟ್ಟಿದೆ ಪ್ರಭು. ಅಂದರೆ ಶಿವಕುಮಾರ್, ಈಗ ಹಿಂದುಳಿದ ವರ್ಗಗಳ ಆಯೋಗ ಹೇಳ್ತಾ ಇರೋದು ಇಲ್ಲಿ ಕೋರ್ಟ್ ಮಧ್ಯಪ್ರವೇಶ ಮಾಡಲಿಕ್ಕೆ ಅವಕಾಶಗಳು ಇರುವುದಿಲ್ಲ ಅಂತ. ಯಾಕಂದರೆ ಈ ಹಿಂದೆ ಇಂಥ ಕೇಸಸ್ನಲ್ಲಿ ಆ ರೀತಿ ಯಾವುದೂ ಸರ್ಕಾರದ ವಿರುದ್ಧ ತೀರ್ಪು ಬಂದಿಲ್ಲ. ಹಾಗಾಗಿ ಸುಸೂತ್ರವಾಗಿ ನಡೆಯುತ್ತೆ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಹಾಗಾಗಿ ಅದನ್ನು ನಾವು ನಿರೀಕ್ಷೆ ಮಾಡ್ಬೋದಾ ಅಂತ ರಾಜ್ಯದ ಏನು ಅದನ್ನು ಬಯಸ್ತಾ ಇದ್ದಾರೆ ಜನರು? ಪ್ರಭು, ಹಿಂದುಳಿದ ವರ್ಗಗಳ ಆಯೋಗ ಈ ಜಾತಿ ಗಣತಿಯನ್ನ ಮಾಡ್ತಾ ಇದೆ. ಅದಕ್ಕೆ ಸಮಯಾವಕಾಶವನ್ನು ಕೂಡ ನೀಡಲಾಗಿದೆ. ಮತ್ತೊಂದು ಕಡೆ ಕೋರ್ಟ್ ನಲ್ಲಿ ಇರೋದ್ರಿಂದ ಸಹಜವಾಗಿ ಸಂವಿಧಾನವನ್ನ ರಕ್ಷಣೆ ಮಾಡುವಂತವ್ರು ಯಾರು? ಸಂಪೂರ್ಣವಾಗಿ ನ್ಯಾಯಾಲಯವೇ ಅದನ್ನ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ನ್ಯಾಯಾಲಯವನ್ನ ಹೊರತುಪಡಿಸಿ ಅದಕ್ಕೆ ಅವಕಾಶ ಇಲ್ಲ ಅಂತೇಳಿ ಇಲ್ಲಿ ಹೇಳೋದಕ್ಕೆ ಬರೋದಿಲ್ಲ. ಕೆಲವೊಂದು ತೊಡಕುಗಳು ಕಂಡು ಬಂದಿದ್ದೆ ಆದ್ರೆ ನ್ಯಾಯಾಲಯ ಕೂಡ ಅದರ ಬಗ್ಗೆ ನಿರ್ದೇಶನವನ್ನ ಕೊಡ್ಬೇಕಾಗತ್ತೆ. ಹಾಗಾಗಿ ನ್ಯಾಯಾಲಯ ಏನ್ ಕೊಡುತ್ತೆ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ. ಜೊತೆಗೆ OBC ಆಯೋಗಗಳ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ಈ ಜಾತಿ ಗಣತಿಯಲ್ಲಿ ಮಧ್ಯಪ್ರವೇಶವನ್ನ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ. ಆದ್ರೆ ನ್ಯಾಯಾಲಯ ಸಂವಿಧಾನವನ್ನ ರಕ್ಷಣೆ ಮಾಡುವಂತ ನ್ಯಾಯಾಲಯಕ್ಕೆ ಅಧಿಕಾರಗಳು ಕೂಡ ಇರುತ್ತೆ, ಇದನ್ನ ಗಮನಿಸಬೇಕಾಗತ್ತೆ. ಹಾಗಾಗಿ ಅಲ್ಲಿಂದ ಏನ್ ಬರುತ್ತೆ ಅದರ ಆಧಾರದ ಮೇಲೆ ಮುಂದೆ ಸಮೀಕ್ಷೆ ಯಾವ ರೀತಿಯಾಗಿ ಮಾಡ್ಬೇಕು, ಹೇಗೆ ಮುಂದೂಡಿಕೆಯನ್ನ ಮಾಡ್ಬೇಕಾ ಆ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗ ಪ್ರಭುಲಿಂಗ ನಾವದಿಯವರು ವಾದ ಮಾಡ್ತಾ ಇರೋದು ಆಧಾರ್ ಕಾರ್ಡು ಮೊಬೈಲ್ ನಂಬರ್ ಕೊಡಿಸ್ಬೇಕು ಅಂತ ಹೇಳ್ತಿದ್ದಾರೆ. GPS ಕೇಳ್ತಾರೆ. ಅದೇನಾಗ್ಬಿಡುತ್ತೆ, ಮಾಹಿತಿ ಲಿಕ್ ಆಗ್ಬಿಡುತ್ತೆ. ಇದು ಕಾನೂನು ಬಾಹಿರ. ಇದು ಆಧಾರ್ ಕಾರ್ಡನ್ನು ಇಲ್ಲಿ ಲಿಂಕ್ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಸಂವಿಧಾನದ ಪ್ರಕಾರ ಸರ್ಕಾರಕ್ಕೆ ಸಮೀಕ್ಷೆಯ ಅಧಿಕಾರವಿಲ್ಲ. ರಾಜ್ಯ ಸರ್ಕಾರಕ್ಕೆ ಹಿಂದುಳಿದ ವರ್ಗಗಳ ಸರ್ವೆ ಅಧಿಕಾರ ಇಲ್ಲ. ರಾಷ್ಟ್ರಪತಿಗಳು ಮಾತ್ರ ಹಿಂದುಳಿದ ವರ್ಗಗಳ ಅಧಿಸೂಚನೆಯನ್ನು ಹೊರಡಿಸಬಹುದು. ಇದು ನಾವದಿಗೆ ಅವರ ವಾದ. ಅಂದರೆ ರಾಜ್ಯ ಸರ್ಕಾರಕ್ಕೆ ಅವಕಾಶ ಇಲ್ಲ ಅಂತ. ಕೇಂದ್ರ ಸರ್ಕಾರವೇ ಜಾತಿ ಗಣತಿ ಮಾಡೋದು. ಆದರೆ ರಾಜ್ಯ ಸರ್ಕಾರದ ಪರ ವಕೀಲರು ಹೇಳಿದ್ದು ಬೇರೆ. ನಾವು ಜಾತಿ ಸಮೀಕ್ಷೆ ಮಾಡ್ತಾ ಇಲ್ಲ, ಇಲ್ಲಿ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆನ ಮಾಡ್ತಿದ್ದೀವಿ ಅಂತೇಳಿ. ರಾಜ್ಯದ ಎಲ್ಲ ಜನರ ಬಗ್ಗೆ ಸರ್ವೆ ಮಾಡಬೇಕು ಅಂತ ನಿರ್ದೇಶನ ಕೊಡಲಾಗಿದೆ. ಇದು ಪ್ರಭುಲಿಂಗ ನಾವದಿಗೆ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಬಹುಶಃ ನಮಗನ್ನಿಸ್ತಾ ಇದೆ ಮುಂದೂಡಿಕೆ ಆದರೂ ಆಗಬಹುದು ಅಂಥೇಳಿ. ರದ್ದಂತರೂ ಆಗೋದಿಲ್ಲ, ಸ್ವಲ್ಪ ಕಾಲ ಮುಂದೂಡಬಹುದು. ಅದನ್ನು ಹೊರತುಪಡಿಸಿದರೆ ರಾಜ್ಯ ಸರ್ಕಾರಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಕೊಡಬಹುದು.